ಸೊ ಯಾರು ಡಿಲೇ ಇನ್ ಗ್ರಾಂಟಿಂಗ್ ಆಮೇಲೆ ಪರ್ಮಿಷನ್ ಟು ಫೈಲ್ ದಿ ಅಪ್ಲೈಂಡ್ ಇದು ಕೇಸಸ್ ಅಂಥವರೆಲ್ಲ ಕೂಡ ಮರ್ಸಿಲೆಸ್ ಆಗಿ ನಾವು ಆಕ್ಷನ್ ತಗೋತೀವಿ. ಆಮೇಲೆ ಕೆಲವ್ರನ್ನ ನಾವು ಅದ್ರ ಮೇಲೆ ಕ್ರಮ ಕೂಡ ನಾವು ಕೈಗೊಳ್ತೇವೆ. ಅವ್ರಿಗೆ ಪರ್ಮಿಷನ್ ಏನೇನು ಕೊಡಬೇಕೋ ತಿರ್ಗಾ ವಾಪಸ್ ಏನಾದ್ರು ಡಿಲೇ ಆಗಿತ್ತು ಅಂದ್ರೆ ಅದಕ್ಕೆಲ್ಲ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಜೊತೆಗೆ ನಾವು ಕೆಲವು ಸಂದರ್ಭದಲ್ಲಿ ಏನಾಗಿದೆ, ನಾವು ದುಡ್ಡು ಕೊಡಬೇಕಾಗಿದ್ದು ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಅದನ್ನ ಅಕ್ವಿಷನ್ ಪ್ರೊಸೀಡಿಂಗ್ಸ್ ಅವ್ರು ಮಾಡ್ತಾರೆ. ಬಟ್ ದುಡ್ಡು ಕೊಡಬೇಕಾದವರು, ಪ್ರಾಜೆಕ್ಟ್ ನಡೆಸಬೇಕಾದವರು ನಮ್ಮ ಇರಿಗೇಷನ್ ಇಲಾಖೆ, KBJNL, KNL, VGNL ಇವೆಲ್ಲ ಕೂಡ ನಮ್ಮನ್ನೇ ಪಾರ್ಟಿ ಮಾಡಿಲ್ಲ. ಅವರವರೇ ಪಾರ್ಟಿ ಮಾಡಿಕೊಂಡು ನಮ್ಮ ಇಲಾಖೆಯವ್ರನ್ನೇ ಪಾರ್ಟಿ ಮಾಡಿದೆ. ಈಗೇನೋ ನಮ್ಮ R&R ಕಮಿಷನರು ನಮ್ಮ ಇಲಾಖೆಗೆ ಸಂಬಂಧಪಟ್ಟವ್ರನ್ನ ಸದ್ಯಕ್ಕೆ ಇಟ್ಟಿದ್ದೋ ನಾವು. ಸೊ ಅದಕ್ಕೆ ನಾವು ಅವ್ರು ಎಲ್ಲಿ ನಮ್ಮನ್ನ ಪಾರ್ಟಿ ಮಾಡಿಲ್ಲ ಅದಕ್ಕೆಲ್ಲ ತಿರ್ಗಾ ವಾಪಸ್ಸು ನಾವು ಅವ್ರಿಗೆ ಅಪೀಲ್ ಮಾಡಿ ರಿಟ್ ಪಿಟಿಷನ್ ಫೈಲ್ ಮಾಡಲಿಕ್ಕೆ ಹೈಕೋರ್ಟಲ್ಲಿ ಮಾಡಲಿಕ್ಕೆ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಆಮೇಲೆ ಕನ್ಸೆಂಟ್ ಅವಾರ್ಡ್ ಏನು ಮೊನ್ನೆ ತೀರ್ಮಾನ ಮಾಡಿದ್ದೇವೆ, ಒಂದು ಅವಕಾಶ ಇದೆ ಎಲ್ಲ ಕಡೆ. ಆ ಕನ್ಸೆಂಟ್ ಅವಾರ್ಡ್ನ ಎಕ್ಸ್ಪಿಡೇಷನ್ ಮಾಡಲಿಕ್ಕೆ ನಾವು ಕೂಡಲೇ, ಯಾಕೆಂದರೆ ಆದಷ್ಟು ಲಿಟಿಗೇಷನ್ ಕೇಸಸ್ನ ಕಡಿಮೆ ಮಾಡಬೇಕು ಅಂತೇಳಿ ಕನ್ಸೆಂಟ್ ಅವಾರ್ಡ್ ಮಾಡಿ ಏನು ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆಮೇಲೆ ಕೆಲವು ಡಿಲೇ ಕಂಡೋನೇಷನ್ ವಿಚಾರದಲ್ಲಿ ನೆಕ್ಸ್ಟ್ ಅಸೆಂಬ್ಲಿ ಸೆಷನ್ಗೆ ಒಂದು ಅಮೆಂಡ್ಮೆಂಟ್ ತರಬೇಕು ಅಂತೇಳಿ ನಮ್ಮ ಡೆಲ್ಲಿಯ ಸುಪ್ರೀಂ ಕೋರ್ಟ್ ಕೆಲವು ಅಡ್ವೊಕೇಟ್ಸ್ ಕೂಡ ಅವ್ರಿಗೆ ಒಪಿನಿಯನ್ ಕೇಳಿದ್ದೇವೆ. ಇಲ್ಲಿ ನಮ್ಮ ಅಡ್ವೊಕೇಟ್ ಜನರಲ್ಲು, ಲಾ ಸೆಕ್ರೆಟರಿ, ಲಾ ಬ್ಯಾರಿಸ್ಟರ್ ಅವರೆಲ್ಲ ಕೂತ್ಕೊಂಡು ಇದನ್ನು ಯಾವ ರೀತಿ ಒಂದು ಪ್ರಪೋಸಲ್ ಮಾಡಬೇಕು. ಏಕೆಂದರೆ ಯಾರೂ ಡಿಲೇ ಲಾ ಆಫ್ ಲಿಮಿಟೇಷನ್ ಇರ್ತದೆ, ಡಿಲೇ ಕಂಡೋನೇಷನ್, ಅದಕ್ಕೆ ರಕ್ಷಣೆ ಮಾಡಲಿಕ್ಕೆ ಸರ್ಕಾರದ ಕಾನೂನನ್ನು ರಕ್ಷಣೆ ಮಾಡಲಿಕ್ಕೆ ಅದಕ್ಕೆ ಒಂದು ಅಮೆಂಡ್ಮೆಂಟ್ ಮೂವ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸೊ ಲೀಗಲ್ ಸೆಲ್ಲು ಡೆಲ್ಲಿಲಿ ಒಂದು ಸಪ್ರೇಟ್ವಾದಂಥ, ಡೆಲ್ಲಿಲಿ ಮತ್ತು ಬೆಂಗಳೂರಲ್ಲಿ ಈ ಎಲ್ಲ ಲೀಗಲ್ ಕೇಸಸ್ ವಿಚಾರಕ್ಕೆ ಇನ್ನೊಂದು ಪ್ರತ್ಯೇಕವಾದಂಥ ಸೆಲ್ಲನ್ನು ಮಾನಿಟರ್ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಸುಪ್ರೀಂ ಕೋರ್ಟಲ್ಲಿ ಇರ್ಬೋದು, ಹೈಕೋರ್ಟಲ್ಲಿ ಇರ್ಬೋದು ಮತ್ತು ಕೆಲವು ಬೇರೆ ಡಿಸ್ಟಿಕ್ ಕೋರ್ಟ್ಸಲ್ಲಿ, ಡಿಸ್ಟಿಕ್ ಕೋರ್ಟಲ್ಲಿ ರೆಕಾರ್ಡ್ ಆಗದೆ ಇರ್ಬೋದು. ಬಟ್ ಈ ಎಲ್ಲ ಕಡೆ ನಮ್ಮ ನಮ್ಮ ಲಾಯರ್ಸು ಯಾರು ಹೋಗಿ ಏನು ಆರ್ಗ್ಯುಮೆಂಟ್ ಮಾಡ್ತಾರೆ ಅದೆಲ್ಲ ಕೂಡ ರೆಕಾರ್ಡ್ ಮಾಡಲಿಕ್ಕೆ ನಮ್ಮ BDL ಆಗ್ಬೋದು, ನಮ್ಮ ಇರಿಗೇಷನ್ ಇಲಾಖೆಯಲ್ಲಿ ಒಂದು ಸಪ್ರೇಟ್, ಈಗ ನಿಮಗೂ ಫೋನಲ್ಲೂ ಕೂಡ ನೀವು ತೆಗೆದುಕೊಂಡು ನೋಡ್ಕೋಬೋದು ಯಾರ್ಯಾರು ಏನೇನು ವಾದ ಮಾಡಿದ್ರು ಜಡ್ಜಸ್ ಮುಂದೆ ಅಂತೇಳಿ. ಜಡ್ಜ್ ಏನು ಹೇಳಿದ್ರು ಅಂತ ಹೇಳ್ಬೋದು, ಲಾಯರ್ ಏನು ಮಾತಾಡ್ದ ಅಂತ ಹೇಳ್ಬೋದು, ಏನು ದಾಖಲೆ ಏನು ಮಾಡೋದು ಅದನ್ನು ಕಂಪ್ಲೀಟ್ ಒಂದು ಸೆಲ್ಲೇ ರೆಕಾರ್ಡಿಂಗ್ ಮಾಡ್ಕೊಳ್ಳಿಕ್ಕೆ. ಈಗ ನಾವು ಹೆಂಗೆ ನಮ್ಮ ಕಂಟ್ರೋಲ್ ರೂಮ್ ಇಟ್ಕೊಂಡಿರ್ತೀವಿ ಹಂಗೆ ಎಲ್ಲ ಲೀಗಲ್ ಟೀಮ್ ಅವ್ರನ್ನ, ಲೀಗಲ್ ಕೆಲಸ ಮಾಡೋಂಥವ್ರನ್ನ ಹೋಗಿ ಅವ್ರು ಪಾರ್ಟಿಸಿಪೇಟ್ ಮಾಡಿದಾರಾ, ನಮ್ಮ ಆಫೀಸರ್ಸ್ ಹೋಗಿ ನಿಂತಿದ್ದಾರಾ, ಅಸಿಸ್ಟ್ ಮಾಡಿದಾರಾ, ಲಾಯರ್ಗಳು ಏನಾದ್ರು ಸರಿಯಾಗಿ ವಾದ ಮಾಡ್ತಾ ಇದ್ದಾರಾ ಇಲ್ಲ ಅಂತೇಳಿ ಇಲ್ಲೇ ಕೂತ್ಕೊಂಡು ಇಲ್ಲಿ ವಾಚ್ ಮಾಡಿ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಲಿಕ್ಕೆ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸೊ ಈಗಾಗಲೇ ನಾನು ಹೇಳ್ದಂಗೆ ಅಥಾರಿಟಿ ವಿಚಾರದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ಕೂಡ ಮಾಡೋದು ಡಿವಿಷನ್, ಅದನ್ನು ಕ್ಯಾಬಿನೆಟಲ್ಲಿ ಮುಂದಕ್ಕೆ ನಾವು ತೀರ್ಮಾನ ನಾವು ಮಾಡ್ತೇವೆ. ಸೊ ಸುಪ್ರೀಂ ಕೋರ್ಟಲ್ಲಿ ನಾವೊಂದು SLPನೂ ಕೂಡ ಫೈಲ್ ಮಾಡ್ತಾ ಇದ್ದೇವೆ. ಅದಕ್ಕೊಂದು ಏಜೆನ್ಸಿ ಕೂಡ ನಾವು ಅದನ್ನು ಮಾಡಿ ಇದನ್ನು ಯಾವ ರೀತಿ ನಮಗೆ ವಾಪಸ್ ತರಬೇಕು ಕೆಲವು ಕೇಸಸ್ ಅಂತೇಳಿ, ಸೊ ಅಲ್ಲೂ ಕೂಡ ನಮ್ಮ ಒಂದು ಏಜೆನ್ಸಿಗೆ ಅಲ್ಲಿ ಒಂದು ಫೈನಲೈಸ್ ಮಾಡೋಂಥ ತೀರ್ಮಾನನ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಏನೇನು ಫೈಲ್ ಮಾಡಬೇಕು ಆ ಕೇಸ್ಗೆಲ್ಲ ಒಂದು ಸಪ್ರೇಟ್ ಸೆಲ್ಲನ್ನು ಅಲ್ಲೂ ಕೂಡ ರೆಡಿ ಮಾಡಿ ತೀರ್ಮಾನ ಮಾಡ್ತೀವಿ. ಇನ್ನು BDL ಕೂಡ ಇದೇ ರೀತಿ ಮಾನಿಟರಿಂಗ್ ಸಿಸ್ಟಮ್ನ ರೆಕಾರ್ಡ್ ಮಾಡಲಿಕ್ಕೆ ಅಲ್ಲೂ ಕೂಡ ನಾವು ಮಾಡ್ತೀವಿ. ಇರಿಗೇಷನ್ BD ಎರಡು ಕೂಡ ನಾವು ಮಾಡ್ತೀವಿ. ಸೊ ಆದಷ್ಟು ಸ್ಪೀಡಿ ಡಿಸ್ಪೋಸಲ್ ಆಫ್ ಆಲ್ ದಿ ಕೋರ್ಟ್ ಕೇಸಸ್ ಮಾಡ್ತೀವಿ. ಇಲ್ಲಿ ಮಧ್ಯೆ ಏನಾಗಿದೆ ಅಂದರೆ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ತಮ್ಗೆ ಹೇಳಬೇಕು ಅಂದರೆ 9 ಲಕ್ಷ ಏನಾದ್ರು ನಮ್ಮ ಅವಾರ್ಡ್ ಪಾಸ್ ಆಗಿದ್ರೆ ಕೊನೆಗೆ ಅಪೀಲ್ ಹಾಕಿ ಕೊನೆಗೆ 9 ಕೋಟಿ ಆರ್ಡರ್ ಆಗಿದೆ. ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟ್ ಅವರು ಕೇಸ್ ಹೋಗಿದೆ. ಜಮೀನು ಬೆಲೆ 9 ಲಕ್ಷ ಅವಾರ್ಡ್ ಅಲ್ಲಿ ಪಾಸ್ ಆಗಿದ್ರೆ
ಡಬಲ್ ಆದ್ರೆ ಒಂಥರ ಸುಮಾರು 9 ಕೋಟಿ 10 ಕೋಟಿ 12 ಕೋಟಿ 15 ಕೋಟಿ 23 ಕೋಟಿ ಎಲ್ಲ ಕೂಡ ಆರ್ಡರ್ ಆಗಿದೆ. ಈ ಬಾಗಲಕೋಟೆ ಬಿಜಾಪುರ ಈ ಕಡೆ ಎಲ್ಲ ಆಗಿದೆ. ಹಾಸನ ಜಿಲ್ಲೆಯಲ್ಲೂ ಇದೇ ರೀತಿ ಆಗಿದೆ. ಸೊ ಅದಕ್ಕೆ ಬೇಕಾದಷ್ಟು ಕೇಸು ಇಂಥವೆಲ್ಲ ದಾಖಲೆ ಇದೆ. ಆ ದೃಷ್ಟಿಯಿಂದ ಈ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಇಲ್ಲೂ ಕೂಡ BDಯಲ್ಲೂ ಕೂಡ ಇದೇ ರೀತಿ ಅಕ್ವಿಷನ್ ವಿಚಾರದಲ್ಲಿ ಅಲ್ಲಿ ಕೂಡ ಒಂದು ಅಪೀಲೆಂಟ್ ಅಥಾರಿಟಿ BDA ಇರ್ಬೋದು, BMRD ಇರ್ಬೋದು, ಈ ರೋಡಿನ ವಿಚಾರ ಇರ್ಬೋದು, ಇದನ್ನ ನಮ್ಮ BDಯಲ್ಲಿ ಕೆಲವು ಏನೇ ಇರಲಿ ಕೆಲವು ಅಲ್ಲೂ ಕೂಡ ಒಂದು ಅಪೀಲೇಟ್ ಅಥಾರಿಟಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಆ ಕೆಲಸ ಕೂಡ ನಾವು ಮಾಡ್ತೇವೆ. ಆಮೇಲೆ ನಮ್ಮ PR ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ 1, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ 2 ಅಲ್ಲೂ ಕೂಡ ಕಾಂಪನ್ಸೇಷನ್ ಕೊಡಲಿಕ್ಕೆ ಈಗ ನಾವು 5 ಅವಕಾಶಗಳನ್ನು ನಾವು ಕೊಟ್ಟಿದ್ದೇವೆ. ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಐ ವಿಲ್ ನಾಟ್ ಯೀಲ್ಡ್. ಅದು ನಮ್ಮ ಮುಂದುವರಿತದೆ. ಆ ರೋಡ್ ಅದಕ್ಕೆ ಎಲ್ಲರೂ ಕೂಡ ಅವಾರ್ಡ್ ಪಾಸ್ ಮಾಡಲಿಕ್ಕೆ ಟೈಮ್ ಲೈನ್ ಕೊಟ್ಟಿದ್ದೀನಿ. ರೈತರು ಕೂಡ ಎಷ್ಟೆಷ್ಟು ಈಗ ಅವಾರ್ಡ್ ಮಾಡಿರೋ ಪ್ರಕಾರ ಈಗ ನಾವು ಕೋರ್ಟ್ಗೂ ಕೂಡ, ಯಾಕೆಂದ್ರೆ ನಮ್ಮ ಹಳೆ ಆಕ್ಟಲ್ಲಿ ಅವಕಾಶ ಇಲ್ಲ. ಈಗ ಹೊಸದಾಗೆ ಮಾಡಲಿಕ್ಕೆ ಎಷ್ಟೆಷ್ಟು ಬರ್ತದೆ ಅವ್ರಿಗೆ ಅನ್ನೋದು ಕೂಡ ಒಂದು ವರದಿ ಮಾಡಿ ಒಂದು ಮಾಹಿತಿಯನ್ನು ರೈತರಿಗೂ ಕೂಡ, ಪಾಪ ಅವ್ರಿಗೆ ಮಾಹಿತಿ ಇಲ್ಲದೆ ಇರ್ಬೋದು, ಕೆಲವರೆಲ್ಲರಿಗೂ ಕೂಡ ನಾವು ತಿಳಿಸ್ಬೇಕಾಗ್ತದೆ. ಸೊ ಅದಕ್ಕೆ ಆದಷ್ಟು ಜಲ್ದಿ ಒಂದು ವಿತಿನ್ 6 months ನಮ್ಮ ಕೆಲಸವನ್ನು ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅವ್ರಿಗೆಲ್ಲ ಟೈಮ್ ಲೈನ್ ಕೊಟ್ಟಿದ್ದೀನಿ. ಇನ್ನೊಂದು ತಿಂಗಳೊಳಗಡೆ ಎಲ್ಲದಕ್ಕೂ ಕೂಡ ಅವಾರ್ಡ್ ಪಾಸ್ ಮಾಡಿ ಅವ್ರಿಗೆ ಮಾಡ್ತೀನಿ. ಇಲ್ಲ ಅಂತಂದರೆ ನಾವು ಹೊಸ ಆಫೀಸರ್ಸ್ನೆಲ್ಲ ರಿಮೂವ್ ಮಾಡಿ ಬೇರೆ ಹೊಸ ಟೀಮ್ನ ಹಾಕಿ ಕೆಲಸವನ್ನು ನಾನು ಮಾಡಿಸ್ತೇನೆ. ಈ ಮೇಜರ್ ಡಿಸಿಷನ್ಸ್ನ ಇವತ್ತು ನಾವು ತೆಗೆದುಕೊಂಡು